ನಮಸ್ಕಾರ. ಸೊ ನಾನು ಡಾಕ್ಟರ್ ಸಲೀಂ ಒಂಟಿ ಅಂತೇಳಿ. ಸೊ ಮೂಲತಃ ನಾನು ಬಿಜಾಪುರ ಜಿಲ್ಲೆ ಬಬಲೇಶ್ವರ ತಾಲೂಕಿನವನು. ಇಲ್ಲಿ ನಿಮ್ಮ ಪಕ್ಕದಲ್ಲಿರ್ತಕ್ಕಂತಹ ಗ್ರಾಮ ನಾಯ್ಕಲ್ ಗ್ರಾಮದಲ್ಲಿ ಪಶುವೈದ್ಯಾಧಿಕಾರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಸೊ ಇದೇನದಪ್ಪ ಅಂತಂದರೆ ನಮ್ಮ ಕರ್ನಾಟಕದ ಸರ್ಕಾರದ ಅಡಿಯಲ್ಲಿ ಒಂದು ಅಭಿವೃದ್ಧಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಸೊ ಇತ್ತೀಚೆಗೆ ನೀವೆಲ್ಲ ನೋಡಿರಬೇಕು. ಸೊ ಹೆಚ್ಚು ನಾಯಿಗಳು ಕಡಿತಾ ಇರತಕ್ಕಂಥ ಕೇಸ್ಗಳು ಹೆಚ್ಚಿಗೆ ಆಗ್ತಾ ಇದಾವೆ. ಸೊ ನಾಯಿ ಕಡೋದು ಏನಾಗ್ತಾ ಇದಾವಪ್ಪ ಅಂತಂದ್ರೆ ಹುಚ್ಚುಗಳು ಇರ್ತಾ ಇದಾವೆ. ಸೊ ನೀವು ಆಲ್ರೆಡಿ ಜಾಲತಾಣಗಳಲ್ಲಿ ನೋಡಿರ್ತೀರಾ. ಜಾಲತಾಣ ನೋಡಿದ್ರಲ್ಲ, ಮೊಬೈಲ್ ಯೂಸ್ ಮಾಡ್ತೀರಾ? ಸೊ ಮೊಬೈಲ್ ಒಳಗಡೆ ನೋಡಿದ್ರ ಹುಚ್ಚು ನಾಯಿ ಕಳೆದ ಮೇಲೆ ವಿಡಿಯೋಗಳನ್ನ ಬಿಟ್ಟಿದ್ರು. ಆಂಬುಲೆನ್ಸ್ ಒಳಗಡೆ ಕೆಲವೊಂದು ಮುದ್ದು ಮಕ್ಕಳು ಇದಾಗಿದ್ದು, ಆಮೇಲೆ ಏನದಪ್ಪ ಅಂತಾರೆ ಬೇರೆಯವರಿಗೆ ಕೂಡ ಹುಚ್ಚಿಡಿದು ಬಾಯಲ್ಲಿ ಜ್ವಲ್ಸ್ ಹೊರತಕ್ಕಂಥ ಇದನ್ನ ಆಗ್ತಕ್ಕಂಥದ್ದು ಲಕ್ಷಣಗಳನ್ನ ಕೂಡ ನೀವು ನೋಡಿದ್ರಿ. ಸೊ ಅದರ ಸಲುವಾಗಿ ಏನದಪ್ಪ ಅಂತಾರೆ ಇದು ನಮ್ಮ ಕರ್ನಾಟಕ ಸರ್ಕಾರ ಇದೊಂದು ಶಾಲಾ ಮಕ್ಕಳಿಗೆ, ಸೊ ಯಾಕಂತ ಅಂತಾರೆ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳು ಈ ಇಡೀ ಊರನ್ನ ನಾವು ಬದಲಾವಣೆಯನ್ನ ಮಾಡಬಹುದಾ? ಹೆಂಗ್ ಮಾಡ್ತೀವಿ? ಒಬ್ರು ನಿಮ್ಮ ಮನೆಯ ಒಳಗಡೆ ಒಂದು 10 ಜನ ಇದ್ರು ಅಥವಾ 5 ಜನ ಇದ್ರಿ ಅಂತ ತಿಳ್ಕೊಳ್ರಿ. ಸೊ ನೀವು ತಿಳ್ಕೊಂಡಿದ್ರಿಯಪ್ಪ ಅಂತಾರೆ ನಿಮ್ಮ ಅನಕ್ಷರಸ್ಥ ಆಗಿರ್ತಕ್ಕಂತಹ ತಂದೆ ಆಗಿರ್ಬಹುದು, ತಾಯಿ ಆಗಿರ್ಬಹುದು, ಅಣ್ಣ ಆಗಿರ್ಬಹುದು, ಅಕ್ಕ ಆಗಿರ್ಬಹುದು, ತಮ್ಮ ಆಗಿರ್ಬಹುದು. ಸೊ ಅವ್ರಿಗೆಲ್ಲಾನು ತಿಳುವಳಿಕೆಯನ್ನ ಕೊಡಬಹುದಾ? ಸೊ ಅದರ ಸಲುವಾಗಿ ಏನದಪ್ಪ ಅಂತಾರೆ ಕರ್ನಾಟಕ ಸರ್ಕಾರ ಈ ಹುಚ್ಚುನಾಯಿ ರೋಗದ ಲಸಿಕಾ ಅಥವಾ ಹುಚ್ಚುನಾಯಿ ರೋಗ ಕಡಿತದ ಅಭಿಯಾನ ಕಾರ್ಯಕ್ರಮವನ್ನ ಹಮ್ಮಿಕೊಂಡದ. ಸೊ ಅದರ ಸಲುವಾಗಿ ನೀವು ಹುಚ್ಚುನಾಯಿ ಕಡಿದ್ರೆ ನೀವು ಏನ್ ಮಾಡಬೇಕು, ಸೊ ಯಾವ ತರ ಲಕ್ಷಣಗಳು ನಮ್ಮಲ್ಲಿ ಹುಚ್ಚುನಾಯಿ ಕಡಿದ್ರೆ ನಮ್ಮಲ್ಲಿ ಕಂಡು ಬರ್ತದ, ಸೊ ಆಮೇಲೆ ಯಾವ ವೈರಾಣುವಿನಿಂದ ಈ ಹುಚ್ಚುನಾಯಿ ರೋಗ ಕಂಡು ಬರ್ತದ ಅಂತೇಳಿ ನೀವು ನೋಡ್ಬೇಕಾಗಿತ್ತು ಅಂತಾರೆ. ಫಸ್ಟ್ ಇಲ್ಲಿ ನೋಡ್ರಿ, ರೇಬಿಸ್. ಸೊ ಇಂಗ್ಲಿಷ್ ಒಳಗಡೆ ನಾವು ರೇಬಿಸ್ ಅಂತ ಕರಿತೀವಿ. ಸೊ ರೇಬಿಸ್ ಅಂದ್ರೆ ಕನ್ನಡ ಒಳಗಡೆ SSLC ಎಷ್ಟು ಜನ ಇದ್ದೀರಿ? ವೈರಾಣುಗಳ ಬಗ್ಗೆ ಕೇಳಿದ್ರ? ವೈರಾಣುಗಳ ಬಗ್ಗೆ ವಿಜ್ಞಾನದೊಳಗೆ ಪಾಠ ಐತೆ, ಇದಾವ ಕೇಳಿದ್ರ? ಸೊ ವೈರಾಣುವಿನಿಂದ ಬರ್ತಕ್ಕಂತಹ ಒಂದು ರೋಗ ಇದು. ಸೊ ಇದೇನದಪ್ಪ ಅಂತಾರೆ ಒಂದು ವೈರಾಣುವಿನಿಂದ ಬರ್ತಕ್ಕಂತಹ ರೋಗ. ಸೊ ಅದಕ್ಕೋಸ್ಕರ ಏನದಪ್ಪ ಅಂತಾರೆ ಕನ್ನಡದಲ್ಲಿ ನಾವು ಹುಚ್ಚು ನಾಯಿ ರೋಗ ಅಂತ ಕರಿತೀವಿ. ಏನಂತ ಕರಿತೀರಿ? ಸೊ ಇದು ಒಂದು ವೈರಾಣುವಿನಿಂದ. ಸೊ ಅದಕ್ಕೋಸ್ಕರ ಏನೇನಂತಾರೆ ರೇಬಿಸ್ ಓಕೆ. ಸೊ ರೇಬಿಸ್ ವೈರಾಣುವಿನಿಂದ ಉಂಟಾಗುವ ಅತಿ ಮುಖ್ಯವಾದ ಪ್ರಾಣಿಜನ್ಯ ರೋಗ. ಸೊ ಪ್ರಾಣಿಜನ್ಯ ಅಂದ್ರೆ ಏನು? ಪ್ರಾಣಿಯಿಂದ ಮಾನವನಿಗೆ ಹರಡತಕ್ಕಂತಹ ರೋಗಗಳಿಗೆ ನಾನಂತ ಕರಿತೀವಿ ಪ್ರಾಣಿಜನ್ಯ ರೋಗಗಳು. ಸೊ ಅದಕ್ಕೋಸ್ಕರ ಏನಪ್ಪ ಆಗ್ತದೆ ಪ್ರಾಣಿಯಿಂದ ಮನುಷ್ಯನಿಗೆ ಬರ್ತಕ್ಕಂತಹ. ಸೊ ಹೆಂಗೆ ಪ್ರಾಣಿಯಿಂದ ಮನುಷ್ಯನಿಗೆ ಹೆಂಗ್ ಬರ್ತಾವ? ಬರೀ ನಾಯಿ ಕಚ್ಚಿದ್ರೆ ಅಷ್ಟೇ ಬರ್ತದ? ಹಾವು ಕಚ್ಚಿದ್ರೆ ರೇಬಿಸ್ ಬರ್ತದ? ಹೌದ್ರಿ, ಲಾಲಾರಸ ಅದರ ಲಾಲಾರಸ ಅಂದ್ರೆ ಜೊಲ್ಲು. ಓಕೆ. ಸೊ ಒಂದು ಪ್ರಾಣಿಯನ್ನ ಇನ್ನೊಂದು ಪ್ರಾಣಿಗೆ ಕಚ್ಚಿರ್ತದ. ಆ ಕಚ್ಚಿರ್ತಕ್ಕಂಥ ಸಂದರ್ಭದಲ್ಲಿ ಸೊ ನಿಮಗೆ ಇಲ್ಲೊಂದು ವಿಚಾರ ಅಥವಾ ನಿಮ್ಗೊಂದು ಡೌಟ್ ಬರ್ಬೋದಿಲ್ಲ. ಏನು ಸರ್, ನಾವೀಗ ಹಾಲು ಕುಡಿತೀವಿ, ದನಗಳು ಹಾಲು ಕುಡಿತೀವಿ, ಅದರಿಂದ ರೋಗ ಬರ್ತದೇನು? ಹಾಲು ಕುಡಿದ್ರೆ ರೋಗ ಬರ್ತದ? ಯಾಕೆ ಬರಲ್ಲ? ಸೊ ಕಾಸಿ ಹಾಲನ್ನ ನಾವು ಕುಡಿತೀವಿ 100 ಡಿಗ್ರಿ ಸೆಲ್ಸಿಯಸ್ 100 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ನಾವು ಕಾಸಿದ್ರೆ ಯಾವುದೇ ರೀತಿಯಾಗಿರ್ತಕ್ಕಂಥ ವೈರಾಣು ಅದರಲ್ಲಿ ಇರೋದಿಲ್ಲ. ಸೊ ಎಷ್ಟೋ ಮಕ್ಕಳು ಅನ್ಕೊಂಡಿರ್ತಾರೆ, ಎಷ್ಟೋ ಮನೆಯವರು ಅನ್ಕೊಂಡಿರ್ತಾರೆ ನಾಯಿ ಕಡೋದು ಅದ್ರ ಹಾಲು ಕುಡಿಬಾರ್ದು, ಹಾವು ಕಡೋದು ಅದ್ರ ಹಾಲು ಕುಡಿಬಾರ್ದು, ಅವೆಲ್ಲ ಏನು? ಓಕೆನಾ? ಸೊ ಅದರ ಸಲುವಾಗಿ ಏನಪ್ಪ ಅಂತಾರೆ ಈ ರೋಗ ಹೆಂಗ್ ಹರಡುತ್ತದ ಅಂತಂದ್ರೆ ನಿಮಗೇನಾದ್ರೂ ನಾಯಿ ಕಚ್ಚಿತ್ತು ಅಂತ ತಿಳ್ಕೊಳ್ರಿ, ಆ ಸಂದರ್ಭದಲ್ಲಿ ಅಲ್ಲಿ ಗಾಯ ಆಗಿರಬೇಕು ಅಥವಾ ಅಲ್ಲಿ ರಕ್ತ ಬಂದಿರಬೇಕು. ಅವಾಗ ಮಾತ್ರ ನಿಮ್ಗೆ ಹುಚ್ಚು ನಾಯಿ ರೋಗದ ಲಕ್ಷಣಗಳು ಕಂಡು ಬರ್ತವೆ. ಬರೀ ಹಿಂಗ್ ನೆಕ್ಕೆದ್ರಿ ನಾಯಿ ನನ್ ರೋಗ ಬರ್ತದೇನ್ರಿ ಸರ್, ಹಂಗಿತ್ತಂದ್ರೆ ನಮ್ಮ ಮನ್ಯಾಗ ಎಲ್ಲರೂ ಎಷ್ಟು ಜನ ನಾಯಿ ಸಾಕಿರ್ತೀವಿ, ಬಾಯ ಬಾಲ್ ಹಾಕ್ತಿವ್, ಬಾಯ ಕೈ ಹಾಕ್ತಿವಿ, ಎಲ್ಲ ಮಾಡ್ತೀವಿ. ಸಣ್ಣ ಮಕ್ಕಳಿಗೆ ಮಾಡಿದಾಗ ಮಾಡ್ತೀರಿ ಅವತರನ
ಹೌದಾ? ಸೊ ಅವಾಗ ನಿಮ್ಗೆಲ್ಲ ರೋಗ ಬರ್ಬೇಕಿತ್ತಲ್ಲ, ಬರಲ್ಲ. ಓಕೆ. ಸೊ ಆಮೇಲೆ ಸಾಮಾನ್ಯವಾಗಿ ಇದು ಹೆಂಗ್ ಹರಡ್ತದ ಅಂತಂದ್ರೆ ರೋಗ ಪೀಡಿತ ನಾಯಿಗಳು. ಸೊ ಯಾವ್ದಕ್ಕೂ ರೋಗ ಬಂದಿರ್ತದ ಆ ನಾಯಿಗಳಿಂದ, ಆಮೇಲೆ ಕೆಲವೊಮ್ಮೆ ಬೆಕ್ಕು ಮತ್ತು ಇತರೆ ಜಾತಿಗೆ ಸೇರಿರತಕ್ಕಂತಹ ಕಾಡು ಪ್ರಾಣಿಗಳು ಕಚ್ಚುವುದರಿಂದ. ಸೊ ಅದಕ್ಕೆ ಇನ್ ಕೇಸ್ ಏನಾದರೂ ರೋಗ ಬಂದಿತ್ತು ಅಂತ ತಿಳ್ಕೊಳ್ರಿ ಅಂತ ಪ್ರಾಣಿಗಳು. ಸೊ ಇವಾಗ ಕೆಲವೊಮ್ಮೆ ನೀವು ನೋಡ್ತೀರಿ, ಹೌದಾ, ಎಲ್ಲಾರ ತಂಬಿಗೆ ತಗೊಂಡು ಹೋಗಿರ್ತೀರಿ, ಹಂದಿ ಕಡ್ದಿರ್ತಾವ್ರಿ, ಕಡ್ದಿರ್ತಾವಲ್ರಿ ಹಂದಿ. ಆ ಹಂದಿಗೆ ಏನಾದರೂ ಹುಚ್ಚುನಾಯಿ ರೋಗ ಇತ್ತು ಅಂತ ನಿಮಗೆ ಬರ್ತದ. ಸೊ ಹಂಗೆ ಎಲ್ಲಾಕ್ಕೂ ರೋಗ ಬರ್ತದೇನು ಅಂತಲ್ಲ. ಓಕೆ. ಆಮೇಲೆ ಇದಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೂಕ್ತ ಚಿಕಿತ್ಸೆ ಇಲ್ಲ ರೀ. ನಿಮಗೆ ಕೊರೋನಾ ಬಂದಿತ್ತು, ಕೊರೋನಾ ಬಂದಾಗ ಯಾವ್ದಾರ ಇಂಜೆಕ್ಷನ್ ಬಿಟ್ಟು ಬೇರೆ ಏನಾದ್ರು ಮಾಡಿದ್ರು? ಅದು ಇಂಜೆಕ್ಷನ್ ಸುಮ್ ಟೆಂಪರರಿ. ಅದು ವೈರಸ್ಸಿಗೆ ಯಾವ್ದಾರು ನಿಮ್ ಸರ್ ಈಗ ಸರ್ ಅದಾರ, ಸರ್ ಹೇಳಿರ್ತಾರ, ವಿಜ್ಞಾನ ಸರ್ ಪಾಠ ಮಾಡ್ತಕ್ಕಂತ ಹೇಳಿರ್ತಾರ, ವೈರಾಣುವಿಗಳಿಗೆ ರೋಗ ಚಿಕಿತ್ಸೆಗೆ ಔಷಧಿಗಳು ಇದಾವೆ ಅಂತ ಎಲ್ಲರೂ ಹೇಳಿದಾರ? ಎಲ್ಲಿ ಹೇಳಿಲ್ಲ. ಸೊ ವೈರಾಣುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂತಹ ಚಿಕಿತ್ಸೆ ಇಲ್ಲ. ಬರೀ ಸೆಕೆಂಡರಿ ಅಂದ್ರೆ ಬೇರೆ ರೋಗಗಳು, ಅಂದ್ರೆ ನಾವು ಈಗ ಚಳಿ ಜ್ವರ ಅಥವಾ ಏನಾದರೂ ಬಂದಿತ್ತು ಅಂದ್ರೆ ಅದರಿಂದ ಬೇರೆ ಭಾಗಗಳು ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗೆ ಈಡಾಗಬಾರದು ಅನ್ನೋ ಉದ್ದೇಶದಿಂದ ಏನ್ ಮಾಡ್ತಾರಪ್ಪ ಅಂತಂದ್ರೆ ಬೇರೆ ಔಷಧಿಗಳನ್ನ ಹಾಕ್ತಾರೆ. ಆದ್ರೆ ವೈರಾಣುಗಳಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಸೂಕ್ತ ಚಿಕಿತ್ಸೆ ಇಲ್ಲ. ಸೊ ಸೂಕ್ತ ಚಿಕಿತ್ಸೆ ಇಲ್ಲ ಅಂದ್ರೆ ಇದನ್ನು ತಡೆಗಟ್ಟುವುದು ಹೆಂಗೆ? ಸೂಕ್ತ ಚಿಕಿತ್ಸೆ ಇಲ್ಲ ಅಂದ್ರೆ ಇದನ್ನ ಹೆಂಗ್ ತಡೆಗಟ್ತೀರಿ? ಸೊ ಈಗ ನಿಮಗೆಲ್ಲ ಕೊರೋನಾ ಬಂದಿಲ್ಲ, ಇಲ್ಲೆಲ್ಲ ಬಂದಿತ್ತು ಅಂತ ಹೌದಾ? ಟೆಸ್ಟ್ ಮಾಡಿಸಿಲ್ಲ ಅಷ್ಟೇ. ಓಕೆ. ಸೊ ಆ ಕೊರೋನಾವನ್ನು ತಡೆಗಟ್ಟಬೇಕಾಗಿತ್ತು ಅಂತಂದ್ರೆ ಏನ್ ಮಾಡಿದ್ರು? ಮಾಸ್ಕ್ 20 ರೂಪಾಯಿ, ಸ್ಯಾನಿಟೈಸರ್ ಬಾಟಲ್ 500 ರೂಪಾಯಿ ಕೊಟ್ಟು ಖರೀದಿ ಮಾಡಿದೀವ. ಸೊ ಅವೆಲ್ಲ ಏನಪ್ಪ ಅಂತಂದ್ರೆ ಮುಂಜಾಗ್ರತಾ ಕ್ರಮಗಳು. ಇಲ್ಲಿ ಕೂಡ ನಾವೇನಪ್ಪ ಅಂದ್ರೆ ಮುಂಜಾಗ್ರತಾ ಕ್ರಮಗಳನ್ನ ಪಾಲಿಸುವ ಸಲುವಾಗಿ ನಾವು ಈ ಅಭಿಯಾನವನ್ನ ನಿಮಗೆ ತಿಳುವಳಿಕೆಯನ್ನ ಕೊಡ್ತಾ ಇದ್ದೀವಿ. ಓಕೆ. ಸೊ ಆಮೇಲೆ ಭಾರತದಲ್ಲಿ ಈ ರೋಗವು ಹೆಚ್ಚಾಗಿ ನಗರಗಳಲ್ಲಿ ಕಂಡು ಬಂದಿದ್ದು ಪ್ರಮುಖವಾಗಿ ಬೀದಿ ನಾಯಿಗಳ ರೋಗ ಹರಡುವಿಕೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿರ್ತವೆ. ಸೊ ಇಲ್ಲಿ ಸಿಟಿ ಒಳಗಡೆ ಯಾಕೆ ಇವು ಹೆಚ್ಚಿಗೆ ಆಗ್ತಾ ಇದಾವೆ ಅಂತಂದ್ರೆ, ಸೊ ಸಣ್ಣ ಮಕ್ಕಳು ಆಟ ಆಡ್ಕೊತ ಹೊರಗೆ ನಿಂತಿರ್ತವೆ. ಓಕೆ. ಸೊ ಬೀದಿ ನಾಯಿಗಳು ಸುಮ್ಮನೆ ತಿರುಗಾಡ್ತಿರ್ತಾವೆ. ಓಕೆನಾ? 1 ನಾಯಿಯಿಂದ 10 ನಾಯಿ ಮರಿ ಹಾಕ್ತದ, 10 ನಾಯಿಯಿಂದ 20 ನಾಯಿ ಮರಿ ಹಾಕ್ತದ. ಅವಾಗ ಏನಾಗ್ತದ ಅಂದ್ರೆ ಯಾವ ನಾಯಿಗೆ ಹುಚ್ಚು ನಾಯಿ ರೋಗ ಬಂದಿರ್ತದ ಆ ಮರಿಗಳಿಗೂ ಕೂಡ ಆ ರೋಗ ಇರ್ತದ. ಸೊ ಉದಾಹರಣೆಗೆ ಹೇಳ್ಬೇಕಾಗಿತ್ತಂದ್ರೆ ಸಕ್ಕರೆ ಕಾಯಿಲೆ ತಗೋರಿ, ಅದು ನಿಮ್ಮ ತಾತ ಇರ್ತದ, ಈಗಿನ ಮಕ್ಕಳಿಗೆ ಬಂದಿರ್ತದ. BP ಯಾರಿಗೂ ಇರ್ತದ, ಈಗಿನ ಮಕ್ಕಳಿಗೆ ಬರ್ತದ. ಬಟ್ ಈಗ ಏನಾಗ್ಯದಪ್ಪ ಅಂದ್ರೆ ಎಲ್ಲರಿಗೂ ಬರಲ್ಲ, ತಂದೆ ತಾಯಿಗಳಿಗಿರ್ಲಿ ಎಲ್ಲರಿಗೂ. ಸೊ ಹಂಗೆ ಏನದಪ್ಪ ಅಂತಾರೆ ಹೆಚ್ಚಿನ ಪ್ರಮಾಣದಲ್ಲಿ ಇದು ಬೆಳವಣಿಗೆ ಆಗ್ತಾ ಇದೆ. ಸೊ ಗ್ರಾಮೀಣ ಆಧಾರಿತ ನಮ್ಮ ದೇಶದಲ್ಲಿ ರೇಬಿಸ್ ಹಳ್ಳಿಗಳಲ್ಲಿ ಕಂಡು ಬಂದರೂ ಅದು ಹೆಚ್ಚಾಗಿ ವರದಿಯಾಗಿಲ್ಲ. ಸೊ ಹಳ್ಳಿ ಒಳಗಡೆ ಏನಾಗ್ತದೆ ಕಂಡು ಬರಾಕತ್ತದ, ಅದನ್ನು ವರದಿಯನ್ನ ಮಾಡ್ತಾರೆ. ಹಳ್ಳಿ ಒಳಗಡೆ ಯಾರು ತೋರ್ಸಂಗಿಲ್ಲ, ಯಾರು ಹೇಳಂಗಿಲ್ಲ. ಸೊ ನಮ್ಮ ನಾಯಿ ಕಡದದ ಹಿಂಗ, ಸೊ ನಮ್ಮಲ್ಲಿ ಏನಾರ ಅಂತಾರಂದ್ರೆ ಸರ್ ಇಲ್ಲಿ ನಾಯಿ ಕಡದದ, ಇಲ್ಲಿ ಗಾಯ ಆಗ್ಯದ ಅಂತಾರೆ, ಹೋಗ್ತಾರ ಮಣ್ಣು ಹಾಕೊಂಡು ಬಂದ್ಬಿಡ್ತಾರ. ನೋಡ್ರಿ ರೈತರು, ನೀವು ರೈತರ ಮಕ್ಕಳು ಅದಿರಲ್ಲ, ಸೊ ನಿಮ್ಮ ಅಪ್ಪ ನಿಮ್ಮ ಅಮ್ಮಗ ಅದು ಏನಾದ್ರು ಒಂದ್ ಸ್ವಲ್ಪ ಕುರುಪಿ ಗಿರಿಪಿ ಹತ್ತಿತ್ತಂದ್ರ ನೋಡ್ರಿ ಅವ್ರು ಹಿಂಗ್ ಮಣ್ಣು ಮಾಡಿ ಹಾಕೊಂಡ್ ಬಂದ್ಬಿಡ್ತಾರ ಮುಗಿದು. ಹೌದಾ? ಸೊ ಆ ಕುರುಪಿ ಹತ್ತಿದ್ರಿಂದ ಏನಾಗ್ತದ? ಸೆಪ್ಟಿಕ್ ಆಗ್ತದ. ಟೆಟಾನಸ್ ಅಂತಕ್ಕಂತ ಒಂದು ರೋಗ ಬರ್ತದ, ಸೆಟಲ್ ಬರ್ತದ. ಇದು ಕೈ ಮನೆಯಾಗಿಲ್ಲ, ಏನೋ ಮಾಡೋದಿಲ್ಲ. ಓಕೆ. ಸೊ ಅವಾಗಿನ ಕಾಲದಲ್ಲಿ ಮಣ್ಣು ಹಾಕೋತಿದ್ರಿ, ಹೌದಾ? ಸೊ ಈಗ ಯಾಕೆ ಸೆಪ್ಟಿಕ್ ಹೆಚ್ಚಿಗೆ ಯಾಕೆ ಆಗಕತ್ತದ? ಮಣ್ಣಿನ ಒಳಗಡೆ ಫಲವತ್ತತೆ ಇಲ್ಲ, ಈಗ ನಾವು ಗೊಬ್ಬರ ಹಾಕಕತ್ತಿದ್ದೇವೆ. ಸೊ ಆ ಕೆಮಿಕಲ್ಸ್ ಏನಾಗ್ತಾ ಇದಾವ್ರಿ ಹೆಚ್ಚಿಗೆ ನಮಗೆ ಸೆಪ್ಟಿಕ್ ಆಗಕ್ಕೆ ಕಾರಣ ಆಗ್ತದೆ. ಸೊ ಸೂಕ್ತ ಮುಂಜಾಗ್ರತಾ ಕ್ರಮ ಅನುಸರಿಸಿ ಲಸಿಕೆ ಹಾಕಿಸಿದರೆ ಈ ರೋಗವನ್ನ 100% ತಡೆಗಟ್ಟಬಹುದು. ಸೊ ಇದಕ್ಕೆ ಲಸಿಕೆ ಅದ. ಸೊ ನಿಮಗೇನಾದ್ರೂ ನಾಯಿ ಕಚ್ಚಿತ್ತು ಅಂತ ತಿಳ್ಕೊಳ್ರಿ. ನಾಯಿ ಕಚ್ಚಿದಾಗ ಅದಕ್ಕೆ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಹೋಗ್ರಿ, ಫ್ರೀ ಆಫ್ ಕಾಸ್ಟ್. ಸೊ ಯಾವುದೇ ರೀತಿ ಇರತಕ್ಕಂಥ 1 ರೂಪಾಯಿ ಕೊಡೋ ಅವಶ್ಯಕತೆ ಇಲ್ಲ. ಸೊ ಗೌರ್ಮೆಂಟ್ ಇಂದ ಏನಪ್ಪ ಅಂತಾರೆ
ಫ್ರೀ ಒಳಗಡೆ ಲಸಿಕೆ ಹಾಕ್ತಾರೆ. ಸೊ ಆಮೇಲೆ ಇವು ಮೊದಲಿನ ತರ ಲಸಿಕೆ ಅಂತಂದ್ರೆ ಒಂದು ಇನ್ನೊಂದು ಅಂಜಿಕೆ ಅದ ನಮ್ದು. ಏನ್ ಅಂಜಿಕೆ? ಅಪ್ಪು ಒಕ್ಕಲ ಸುತ್ತ 7 ಇಂಜೆಕ್ಷನ್ ಹಾಕ್ತಾರ. ನಿಮ್ ಮನ್ಯಾಗ ನಿಮ್ಗೆ ಗೊತ್ತಿಲ್ಲ, ನಿಮ್ಮ ಅವ್ವರಿಗೆ ಕೇಳ್ರಿ, ಇವಾಗ ನೀನು ನಾಯಿ ಕಡ್ದಿತ್ತಲ್ಲ ಅವಾಗ ಏನ್ ಮಾಡಿದೀನಿ ಅಂತ ಹೇಳಿ. ಅವಾಗ ಹಿಂದಡೆ ಏನದಪ್ಪ ಅಂದ್ರೆ ಒಕ್ಕಲ ಸುತ್ತದಲ್ಲಿ ಏನಾಗ್ತಿದ್ರು ಇಂಜೆಕ್ಷನ್ಸ್ ಗಳನ್ನ ಹಾಕ್ತಾ ಇದ್ರು. ಬಟ್ ಇವಾಗ ಹಂಗಿಲ್ಲ. ಸೊ ಮಾಂಸಖಂಡಗಳಿಗೆ ಕೊಡ್ತಕ್ಕಂಥ ಲಸಿಕೆ ಇವಾಗ ನಮ್ಮ ಹತ್ರ ಬಂದದ. ಸೊ ಅದ್ರ ಸಲುವಾಗಿ ನೀವು ಏನದಪ್ಪ ಅಂತಾರೆ ಗವರ್ಮೆಂಟ್ ಹಾಸ್ಪಿಟಲ್ಗಳಿಗೆ ಹೋಗ್ರಿ, ಫ್ರೀ ಆಫ್ ಕಾಸ್ಟ್ ಒಳಗಡೆ ಲಸಿಕೆಗಳನ್ನ ಹಾಕಿಸ್ಕೊಳ್ರಿ. ಓಕೆ. ಆಮೇಲೆ ಇಲ್ಲಿ ಹುಚ್ಚು ನಾಯಿ ರೋಗ ಹರಡಲು ಕಾರಣವಾಗುವ ಪ್ರಾಣಿಗಳು. ಸೊ ಯಾವ್ಯಾವ ಪ್ರಾಣಿಯಿಂದ ನಮಗ ಹುಚ್ಚು ನಾಯಿ ರೋಗ ಯಾವ್ಯಾವ ಪ್ರಾಣಿಯಿಂದ ನಮಗೆ ಬರ್ತದ ಅಂದ್ರ ಅಲ್ಲಿ ನೋಡ್ರಿ, ಆಫ್ರಿಕಾ ಮತ್ತು ದಕ್ಷಿಣ ಏಷ್ಯಾಗಳಲ್ಲಿ ಪ್ರಮುಖವಾಗಿ ತೋಳ ಅಂತ ಯಾಕೆ ಹೇಳಿದ್ರಿ ಹೇಳ್ರಿ? ನಾಯಿ ತರಾನೇ ಸೇಮ್ ಇರ್ತದ, ಕರೆಕ್ಟ್ ಅದ. ಬಟ್ ಏನದ ಅಂತಂದ್ರೆ ತೋಳ ಯಾವುದೇ ಒಂದು ಆಡಾಗಿರ್ಬೋದು, ಯಾವುದೇ ಒಂದು ಕುರಿ ಆಗಿರ್ಬೋದು, ನೀವು ಬಿಸಾಕಿರ್ತೀರಿ ಒಯ್ದು. ನಮ್ ಜನ ಮಾಡ್ತೀರಿ, ಸತ್ತ ಬೆಳಕ ಒಯ್ದು ಎಲ್ಲೇನ ಬಿಸಾಕಿರ್ತೀರಿ. ಅದಕ್ಕೆ ಯಾವ ರೋಗದಿಂದ ಬಂದದ, ಎದರಿಂದ ಬಂದದ ಏನೂ ಗೊತ್ತಿಲ್ಲ, ಅದು ಯಾಕೆ ಸತ್ತದನೂ ಗೊತ್ತಿಲ್ಲ, ನಾವು ಸುಮ್ಮನೆ ಬಿಸಾಕ್ಬಿಟ್ಟಿರ್ತೀವಿ. ಓಕೆನಾ? ಸೊ ಅದ್ರ ಸಲುವಾಗಿ ಏನದ ಅಲ್ಲಿ ತೋಳ ಒಂದು ಕಾರಣ ಅಂತಕ್ಕಂಥ ಪ್ರಾಣಿ. ಓಕೆ. ಸೊ ಆಮೇಲೆ ಅಮೆರಿಕ, ಆಸ್ಟ್ರೇಲಿಯಾ ಅವೆಲ್ಲ ಬಿಟ್ಬಿಡ್ರಿ, ಅವೇ ನಮಗೆ ಬೇಕಾಗಿಲ್ಲ. ಸೊ ಮನುಷ್ಯರಲ್ಲಿ ರೇಬಿಸ್ ಪ್ರಕರಣಗಳು ಮುಖ್ಯವಾಗಿ ನಾಯಿ ಕಡಿತದಿಂದ ಬರ್ತದ. ಸೊ ಮನುಷ್ಯರಲ್ಲಿ ಮುಖ್ಯವಾಗಿ ನಾಯಿ ಕಡಿತದಿಂದನೇ ಬರ್ತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಾಣಿ. ಸೊ ನಾಯಿ ಇಲ್ಲ ಅಂದ್ರೆ ಬೆಕ್ಕು. ಸೊ ಈಗೆಲ್ಲ ಮನೆಯಲ್ಲಿ ನಾಯಿ ಬೆಕ್ಕುಗಳನ್ನ ಎಲ್ಲರೂ ಸಾಕಿದ್ವಿ. ಮನೆಯಲ್ಲಿ ನಾಯಿ ಬೆಕ್ಕುಗಳನ್ನೇ ಎಲ್ಲರೂ ಸಾಕಿದ್ದೀರಾ. ಸೊ ಅದರ ಸಲುವಾಗಿ ಅವುಗಳಿಗೆ ಲಸಿಕೆಗಳಿದಾವೆ. ಆ ಲಸಿಕೆಗಳನ್ನ ಬರ್ದಿಲ್ಲ ಅಂದ್ರೆ ಆಮೇಲೆ ಬರೀರ. ಆಮೇಲೆ ರೇಬಿಸ್ ರೋಗ ಹೆಂಗ್ ಹರಡುತ್ತದ? ಸೊ ಯಾವ ರೀತಿ ಒಬ್ಬರಿಂದ ಇನ್ನೊಬ್ಬರಿಗೆ ಯಾವ ತರ ಹರಡುತ್ತದ ಅಂದ್ರೆ ಸೋಂಕಿತ ಪ್ರಾಣಿ ಎನ್ನುವ ಪ್ರಾಣಿ ಮತ್ತೊಂದು ಪ್ರಾಣಿಗೆ ಕಚ್ಚಿದಾಗ. ಸೊ ಯಾರಿಗೆ ರೇಬಿಸ್ ಇರ್ತದ ಅದು ಇನ್ನೊಂದು ನಾಯಿ ಕಚ್ಚಿದ್ರೆ ರೇಬಿಸ್ ಬರ್ತದ, ಇಲ್ಲಂದ್ರೆ ಬರೋದಿಲ್ಲ. ಓಕೆ. ಆಮೇಲೆ ಮನುಷ್ಯರನ್ನ ಕಚ್ಚಿದಾಗ ಅಥವಾ ಕಚ್ಚಿದಾಗ. ಸೊ ಈ ಹುಚ್ಚುನಾಯಿ ಇತ್ತು ಅಂತ ತಿಳ್ಕೊಳ್ಳಿ, ಅದು ಕೇಳಂಗಿಲ್ಲ, ಬಂದ್ ನಿಮಗ್ ಕಡಿಲೇನು ನಿನಗ್ ಕಡಿಲೇನು ಅಂತ ಕೇಳ್ತಾರೆ. ಸುಮ್ ಹೊಂಟಿದ್ರೆ ಬಂದ್ ಹಿಡ್ದ ಬಿಟ್ಟಿರ್ತಾವ. ಹೌದಾ? ಬೇರೆ ನಾಯಿಗಳು ಹಿಡಿತಾವ್ರಿ ಹಂಗ, ಅವಕ್ಕೆಲ್ಲ ಬಾರೋ ರಾಜ ಹೋಗೋ ರಾಜ, ಬಾರಿ ಪಿಂಕಿ ಅಂತ ನೀವು ಹೆಸರಿಟ್ಟಿರ್ತೀರಿ. ಸುಮ್ ಬೀದಿ ನಾಯಿಗಳು ಕರಿತಿರಲ್ಲ, ಈ ಸ್ಕೂಲ್ ಬಿಟ್ಟು ಹೋಗೋದ ದಾರಿ ಫೋನ್ ಹೊಂಟಿದ್ರೆ ಅವೇ ನಮಗಿಲ್ಲ ಬಾಡಿಗಾಡ್ಗಳು ಬೆನ್ ಹತ್ತವ್ರಿ ನಾಯಿಗಳು ಮೂರಾಗಿನು. ಓಕೆ. ಸೊ ಅವು ಕಡಿ ಹೇಳ್ರಿ, ಕಡಿತಾವ್ರಿ ಅವು? ಸೊ ಯಾಕ? ಅದು ಹುಚ್ಚ ಹಿಡ್ದಿಲ್ಲ. ಹುಚ್ಚ ಹಿಡ್ದಿತ್ತಂದ್ರೆ ಮಾತ್ರ ಅದು ಕಡಿತಕ್ಕಂಥದ್ದು. ಆಮೇಲೆ ಸೋಂಕಿತ ಪ್ರಾಣಿಯ ಜೊಲ್ಲು ಮೈಯಲ್ಲಿನ ಗಾಯದ ಮೇಲೆ ಬಿದ್ದಾಗ, ಸೊ ನಿಮಗ ರೋಗ ಬಂದಿರತಕ್ಕಂಥ ನಾಯಿ ಅದಕ್ಕೆ ನೆಕ್ಕಿದ್ರು ಕೂಡ ಏನೂ ಆಗಂಗಿಲ್ಲ. ನಿಮಗೆ ಏನಾದ್ರು ಗಾಯ ಇರ್ಬೇಕ್ರಿ. ಸೊ ಏನದ ಅಂತ ಯಾಕೆ ನಾನು ಮುಂಚೆನೆ ಹೇಳಿದೆ, ರಕ್ತದ ಜೊತೆ ಹೊಂದಾಣಿಕೆ ಆದಾಗ ಮಾತ್ರ ಈ ರೋಗ ಕಂಡು ಬರ್ತದ. ಓಕೆ. ರಕ್ತದ ಜೊತೆ ಹೊಂದಾಣಿಕೆ ಆಗಬೇಕು, ಅವಾಗ ಮಾತ್ರ ಅದು ರೋಗ ಹರಡಕ್ಕೆ ಸಾಧ್ಯ. ಓಕೆ. ಸೊ ನಾಯಿಗಳಲ್ಲಿ ರೇಬಿಸ್ ರೋಗದ ಲಕ್ಷಣಗಳು. ಸೊ ಇಲ್ಲಿ 2 ತರ ಲಕ್ಷಣಗಳು ಬರ್ತವೆ. ಒಂದು ಉಗ್ರ ಸ್ವರೂಪ, ಇನ್ನೊಂದು ಸೌಮ್ಯ ಸ್ವರೂಪ. ಸೊ ಉಗ್ರ ಸ್ವರೂಪ ಅಂದ್ರೆ ರುದ್ರಾವತಾರ ತಾಳದ್ರಿ ತಾಳ್ತಿರಲ್ಲ. ಇನ್ನೊಂದು ಸೌಮ್ಯ ಸ್ವರೂಪ, ಅವ್ನ ಎಲ್ಲಾನು ಗೊತ್ತಿರ್ತಾರ, ಏನೂ ಗೊತ್ತಿಲ್ಲ ಅಂತ ನಾಟಕ ಮಾಡ್ತಿರ್ತಾರ. ಹೌದಾ? ಎಲ್ಲಾನು ಗೊತ್ತಿರ್ತದೆ. ಓಕೆ. ಸೊ ಅಲ್ಲಿ ಮೊದಲನೇದು ಉಗ್ರ ಸ್ವರೂಪದಾಗ ಬರ್ತಕ್ಕಂಥ ಲಕ್ಷಣಗಳು ವಿಚಿತ್ರವಾಗಿರ್ತಕ್ಕಂಥ ಸ್ವಭಾವ. ಈಗ ಉದಾಹರಣೆಗೆ ಹೇಳ್ಬೇಕಾಗಿತ್ತಂದ್ರ ನಿಮ್ಮ ಮನ್ಯಾಗ ನಿಮ್ಮ ಅಪ್ಪಾರು ಅಥವಾ ಸರ್ ಹೇಳಿರ್ತಾರೆ, ಇಂಥ ನೋಟ್ಬುಕ್ ತರಬೇಕು, ಇಲ್ಲಾಂದ್ರೆ ಇಷ್ಟು ಇಂಥ ಇದನ್ನ ಮಾಡ್ಕೊಂಡ್ ಬರ್ರಿ ಅಂತೇಳಿ. ಹೌದಾ?
ಅವಾಗ ನಿಮ್ಮ ಮನ್ಯಾಗ ಹೇಳ್ತಾರ, ನಮ್ಮ ಹತ್ರ ರೊಕ್ಕ ಎಲ್ಲ ಹೋಗಿ ಎಲ್ಲಿದ್ದೀವಿ ಎಲ್ಲಿ ಆಗಲ್ಲ ಹೋಗಿ. ನೀವೇನ್ ಮಾಡ್ತೀರ ಅವಾಗ? ವಿಚಿತ್ರ ಸ್ವಭಾವ ತೋರಿಸ್ತಿಲ್ಲ, ಊಟ ಬಿಡು ಮಾಡ್ತೀರಿ, ಮನ್ಯಾಗ ಹೋಗಿ ಬೇರೆ ಮನೆ ಹೋಗಿ ಬಾಗ್ಲ ಹಾಕೊಂಡು ಕುಂದಿರ್ತೀವಿ. ಹೌದಾ? ಮುಸ್ರಿ ತೊಳೆ ಅವ್ವ ಅಂತ ನಿಮ್ಮ ಅವ್ವ ಅನ್ಬೇಕು, ಮಾಡ್ತೀರಾ? ಹುಡುಗರು ಏನ್ ಮಾಡ್ತಾರ್ರಿ? ಅಪ್ಪ ಒಂದ್ ನೀರ್ ತಗೊಂಬಾರಲ್ಲ, ಏನು ನನಗೆ ಗೊತ್ತಿಲ್ಲ, ಮಾಡ್ತೀರಾ? ಎಂದೂ ಮಾಡತಕ್ಕಂಥ ಸ್ವಭಾವಗಳು. ಸೊ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಯಾವ ನಾಯಿ ನಿಮ್ಮ ಜೊತೆ ಇರ್ತದೆ ನೋಡ್ರಿ, ಅದು ವಿಚಿತ್ರ ಸ್ವಭಾವ ಯಾವಾಗ ತೋರಿಸ್ತದ ಅಂತಂದ್ರೆ ಅದಕ್ಕ ರೋಗ ಬಂದಾಗ. ಸೊ ನೀವು ಕೂಡ ಮನ್ಯಾಗ ದಿನ ಮುಸ್ಲಿಂ ತೊಳೆದ್ರೆ ಚಂದ ತೊಳಿತಿರ್ತೀರಿ, ನೀರು ತಗೊಂಬಂದ್ರೆ ಚಂದ ತಗೊಂಬರ್ತೀರಿ. ಆದ್ರೆ ಏನಾರ ನೀವು ಕೇಳಿದಾಗ ಅವ್ರು ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಸ್ವಭಾವ ಅಲ್ಲಿ ತೋರಿಸ್ತದೆ. ಹೌದ್ರಿ? ಓಕೆ. ಆಮೇಲೆ ಪ್ರಚೋದನೆ ಇಲ್ಲದೆ ಕೆರಳುವುದು ಮತ್ತು ಬೊಗಳುವುದು. ಸುಮ್ಮನೆ ಬೊಗಳುವುದು. ಉದಾಹರಣೆಗೆ ಹೇಳ್ಬೇಕಾಗಿತ್ತಂದ್ರೆ, ನಿಮ್ಮ ಮನೆಯಾಗ ಜಗಳ ಆಗಿರ್ತಾರೆ, ನಿಮ್ಮ ಅಪ್ಪ ನಿಮ್ಮವ್ರು ಏನಾರ ಅಂದಿರ್ತಾರ, ಅವ್ರು ನಿಮ್ಮ ಅವ್ವ ನಿಮ್ಮಪ್ಪ ನೀವು ಮಾತಾಡ್ಸಂಗ ಇಲ್ಲ, ಅವ್ರ ಮುಂದೆ ಹಾಸೋದು ಸುಮ್ಮನೆ ಬೈಕೋತಿರ್ತೀರಿ, ಅವ್ರು ಕೇಳಿಸ್ಕೊಳ್ಳಿ ಅಂತ. ಹೌದಾ? ಮಾಡ್ತೀರಾ? ಅವ್ರು ನಿಮ್ಮ ಬಗ್ಗೆ ಅವ್ರು ಜಗಳ ಆಡಿರ್ತಾರ, ಅವ್ರಿಗೆ ಯಾಕೆ ಮಾತಾಡ್ಸಬಾರ್ದಂತ ಅವ್ರು ಸುಮ್ಮನೆ ಕೂತಿರ್ತಾರೆ. ಅವ್ರು ಬೇಕಂತ ಮಾತಾಡಿಸ್ಲಿ ಅಂತ ಹೇಳಿ ಅವ್ರ ಮುಂದೆ ತಿರುಗಾಡೋದು ಮಾಡ್ತೀರಿ. ಸೊ ಹಂಗೆ. ಸೊ ಯಾರು ಬರ್ಲಿ ಬೀಟ್ಲಿ ಏನೇ ಮಾಡಿ ಅದು ಸುಮ್ಮನೆ ಬೊಗಳ್ಕೋತಾ ಇದ್ರು, ಕಂಟಿನ್ಯೂಸ್ ಆಗಿ ಬೊಗಳ್ದೆ. ಓಕೆ. ಆಮೇಲೆ ಗೊತ್ತು ಗುರಿ ಇಲ್ಲದ ಜಾನುವಾರು ಮುಂತಾದವುಗಳನ್ನು ಹೊರಚುವುದು. ಓಕೆ. ಸೊ ಈಗ ಉದಾಹರಣೆಗೆ ಹೇಳ್ಬೇಕಾಗಿತ್ತಂದ್ರೆ, ಇಲ್ಲಿ ಕೂತಿರ್ತಕ್ಕಂಥ ಯಾರಿಗಾರ ಒಬ್ರು ಟೀಚರ್ ಒಬ್ರು ಹೊಡೆದಿರ್ತಾರೆ, ಟೀಚರು ಸರ್ ಯಾರೋ ಒಬ್ರು ಹೊಡಿತಿರ್ತಾರೆ. ಹೌದಾ? ನಿನ್ ಗೆಳತಿ ಬರ್ತಾವ, ನಿಮ್ಮ ಗೆಳತಿ ಬಂದಾಗ ನೀವೇನ್ ಮಾಡ್ತೀರಿ? ಟೀಚರ್ ಹೊಡೆದಿದ್ರೆ ಸಿಟ್ಟು ಆ ಗೆಳತಿ ಮೇಲೆ ತೋರಿಸ್ತೀರಿ. ಆಕೆ ಬಾರಿ ಊಟಕ್ಕೆ ಮಾಡ್ತೀರ? ಯಾರೋ ಮಾಡಿದ ಸಿಟ್ಟು ಯಾರ ಮೇಲೆ. ಓಕೆ. ಸೊ ಹಂಗೆ ಗೊತ್ತು ಗುರಿ ಇಲ್ಲ ಅದು ಪ್ರಾಣಿ. ಸೊ ಯಾರು ಜನ ಇರ್ಬೋದು, ಅವ್ರು ಯಾರು ಅಂತ ಗೊತ್ತೇ ಇಲ್ಲ, ಅವ್ರು ಹೋಗಿ ಕಚ್ಚ. ಓಕೆ. ವಿಪರೀತವಾಗಿರ್ತಕ್ಕಂತಹ ಜ್ವರ ಸೋರ್ತಕ್ಕಂಥ ವಿಪರೀತವಾಗಿರುತ್ತೆ. ಸೊ ಉದಾಹರಣೆಯಾಗಿ ನೀವೆಲ್ಲ ನೋಡಿರ್ಬೇಕ್ರಿ, ಸಿಟ್ಟಿನಾಗ ಇದ್ದಾಗ ನೋಡ್ರಿ, ತಟ 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 ನಮ್ಮ ಬಾಯಾಗಿನ ಜೊಲ್ಲು ಸೋರ್ತದ, ಈಗ ನಾರ್ಮಲ್ ಆಗಿದ್ದಾಗ ಸೋರತ್ತಲ್ರಿ, ಯಾವಾಗ ಅಳ್ತಿರ್ತೀವಲ್ಲ ಅವಾಗ ಮಾಡ್ತೀರಾ? ಇಲ್ಲಿ ಯಾಕೆ ಇವೆಲ್ಲಾನು ನಿಮ್ಗೆ ಯಾಕೆ ಹೋಲಿಕೆ ಮಾಡ್ತಾ ಇದ್ದೀನಿ ಅಂತಂದ್ರೆ ಅರ್ಥ ಮಾಡ್ಕೊಡ್ರಿ. ಇವೆಲ್ಲಾ ಲಕ್ಷಣಗಳು ನಾರ್ಮಲ್ ಆಗಿರ್ತಕ್ಕಂಥ ಪ್ರಾಣಿಗಳನ್ನ ನೀವು ನೋಡ್ರಿ. ಸೊ ನೀವು ನಾರ್ಮಲ್ ಆಗಿರ್ತಕ್ಕಂಥ ನಾಯಿಯನ್ನ ನಿಮ್ಮ ಜೊತೆ ಇರ್ತಕ್ಕಂಥ ಸಂದರ್ಭದಲ್ಲಿ ನೀವು ನೋಡ್ರಿ, ಇವು ಯಾವುದೂ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳನ್ನ ಕಂಡು ಬರಂಗಿಲ್ಲ. ಓಕೆನಾ? ಆಮೇಲೆ ಧ್ವನಿಯಲ್ಲಿ ವ್ಯತ್ಯಾಸ. ಸೊ ನಾವು ಕೂಡ ಜಗಳ ಆಡಿದಾಗ ಜೋರ್ಜೋರ್ಲೆ ಎಲ್ಲರಿಗೂ ಅಕ್ಕಪಕ್ಕದ ಮನೆಯವ್ರಿಗೆ ಕೇಳಿಸ್ಬೇಕು, ಹಂಗೆ ಚೀರ್ಚಿ ಜಗಳ ಮಾಡಿ, ಹಂಗೆ ಚೀರ್ಚಿ ಆಡ್ತೀವಿ. ಯಾಕಂದ್ರೆ ನನಗೆ ಯಾರ ಹೊಡ್ಯಾಕತ್ತಿದ್ರು ಅಂತ ತಿಳ್ಕೊಳ್ಳಿ, ನಮ್ಮ ಅಪ್ಪ ನಮ್ಮವ್ವ ನನ್ನ ಹೊಡ್ಯಾಕತ್ತಾರ, ಬಂದು ಬಿಡಿಸ್ಕೊಳ್ಳಿ ಅಕ್ಕಪಕ್ಕದವ್ರ ಅಂತ. ಸೊ ಆಮೇಲೆ ಕೊನೆಯಲ್ಲಿ ಕೋಮಾದಿಂದ ಸಾವನ್ನಪ್ಪ. ಲಾಸ್ಟ್ ಬೊಗಳಿ ಏನಾಗ್ತದ, ನೀರು ಕುಡಿಯಂಗಿಲ್ಲ, ನೋವು ತಿನ್ನಂಗಿಲ್ಲ, ಏನು ಮಾಡಲ್ಲ. ಸೊ ಅವಾಗ ಸತ್ತು ಹೋಗ್ಬಿಡ್ತದೆ. ಓಕೆ. ಆಮೇಲೆ ಇವೆಲ್ಲ ಉಗ್ರ ಸ್ವರೂಪ. ಅದರ ಸೌಮ್ಯ ಸ್ವರೂಪಕ್ಕೆ ಬಂದಾಗ ಯಾವುದರಲ್ಲಿ ಆಸಕ್ತಿ ತೋರುವುದಿಲ್ಲ. ಓಕೆ. ಯಾವುದ್ರಲ್ಲೂ ಆಸಕ್ತಿ ತೋರಿಸಂಗಿಲ್ಲ, ಸುಮ್ಮನೆ ಕೂತ್ಬಿಡಲ್ಲ. ಸೊ ಯಾವುದೋ ಒಂದು ಮೂಲೆ. ಸೊ ಮೇವು ಇಟ್ಟರೆ ಮೇವು ತಿನ್ನಲ್ಲ, ನೀರಿಟ್ಟರೆ ನೀರು ಕುಡಿಯಲ್ಲ, ಏನು ಮಾಡಲ್ಲ. ಆಮೇಲೆ ಒಂಟಿಯಾಗಿರುವುದು, ಕಣ್ಣುಗಳು ಕೆಂಪಾಗ್ತದೆ. ಸೊ ಒಬ್ಬರೇ ಒಂದೇ ಸುಮ್ಮನೆ ತಿರುಗಾಡ್ತಕ್ಕಂಥದ್ದು. ಸೊ ಯಾವುದೇ ರೀತಿಯಾಗಿರ್ತಕ್ಕಂಥ ಬೇರೆ ನಾಯಿಗಳ ಜೊತೆ ಕೂಡಾಡ್ತಕ್ಕಂಥ. ಆಮೇಲೆ ಪ್ರಮುಖವಾಗಿ ಆಂಶಿಕ ಪಾರ್ಶ್ವವಾಯು. ಸೊ ಅಂದ್ರೆ ಆಮೇಲೆ ಬರ್ಬರ್ತಾ ನರದ್ರೋಗದಲ್ಲಿ ಆಗ್ತದೆ. ಅವಾಗ ಏನಾಗ್ತದೆ? ಪ್ಯಾರಾಲೈಸಿಸ್ ಅಂದ್ರೆ ಗೊತ್ತಲ್ಲ, ಪಾರ್ಶ್ವವಾಯು. ಸೊ ಅದು ಕಾಲು ಒಳಗಾಗ್ಲಿ, ಮುಖ ಒಳಗಾಗ್ಲಿ, ಸೊ ಆ ಥರ ಲಕ್ಷಣಗಳು ಕಂಡು ಬರ್ತದೆ. ಓಕೆ. ಸೊ ಇವು ಲಕ್ಷಣಗಳು ನಾಯಿ ಒಳಗಡೆ ಆಯ್ತು. ಸೊ ಈಗ ನಮ್ಮ ಪ್ರಿಯವಾಗಿರ್ತಕ್ಕಂತಹ ಮನುಷ್ಯ ಪ್ರಾಣಿ. ಓಕೆ.
ಸೊ ಮನುಷ್ಯ ಈ ಹುಚ್ಚು ನಾಯಿ ಕಡದ ಲಕ್ಷಣಗಳು ಯಾವ ತರ ಕಂಡು ಬರ್ತವೆ ಅಂದ್ರೆ, ಹುಚ್ಚು ನಾಯಿ ಕಚ್ಚಿದ 1 ರಿಂದ 3 ತಿಂಗಳ ಒಳಗಡೆ. ಸೊ ಏನದಪ್ಪ ಅಂತಾರೆ ಇಲ್ಲಿ ಅರ್ಥ ಮಾಡ್ಕೊಡ್ರಿ. ಸೊ ಇಲ್ಲಿ ಯಾಕೆ 1 ರಿಂದ 3 ತಿಂಗಳ ಅಂತ ಯಾಕೆ ಹೇಳಿದಾನೆ ಅಂತಂದ್ರೆ, ಸೊ ಇಲ್ಲಿ ಕೆಲವೊಂದಿಷ್ಟು ರೀಸನ್ಗಳಿದಾವೆ. ಒಂದು, ನಿಮ್ಮ ಬಾಯಿಯ ಭಾಗಕ್ಕೆ, ಸೊ ಇದೇನಾಗಲ್ರಿ ಈ ಭಾಗಕ್ಕೆ ಏನಾದರೂ ನಾಯಿ ಕಚ್ತಿ ಅಂತ ತಿಳ್ಕೊಂಡು ರೋಗ ಬಂದಿರತಕ್ಕಂಥ ನಾಯಿ ಅದು 1 ತಿಂಗಳ ಒಳಗಡೆ ಲಕ್ಷಣಗಳನ್ನ ತೋರಿಸ್ತಿಲ್ಲ. ಸೊ ಯಾಕಪ್ಪ ಅಂತಾರೆ ಏನು ಮೆದುಳು ಹತ್ತಿರ ಇದೆ, ಮೆದುಳು ಏನಂದ್ರೆ ಹತ್ತಿರ ಇದೆ. ಸೊ ಅದೇ ಕಾಲಿಗೆ ಕೈಗೆ ಎಲ್ಲಾದ್ರೂ ಕಚ್ತಿ ಅಂತ ತಿಳ್ಕೊಳ್ಳಿ 3 ತಿಂಗಳ ಟೈಮ್ ಒಳಗಡೆ ಅದು ನಿಮಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಲಕ್ಷಣಗಳು ಕಂಡು ಬರಲ್ಲ. ಸೊ ಯಾಕಂತಂದ್ರೆ ಇಲ್ಲಿಂದ ಇಲ್ಲಿ ತನಕ ವೈರಾಣು ಬರಬೇಕಾದ್ರೆ ಏನಾಗ್ತದೆ ಕಾಲಾವಕಾಶನ ತಗೋತದ. ಸೊ ಅದಕ್ಕೋಸ್ಕರ 1 ರಿಂದ 3 ತಿಂಗಳ ಒಳಗೆ ಲಕ್ಷಣಗಳು ಕಾಣಿಸಿಕೊಳ್ತಕ್ಕಂಥ. ಓಕೆ, ಸೊ ಇಲ್ಲಿ ಈ ಕಾಲಾವಧಿಯು ಕಚ್ಚಿದ ಭಾಗದಿಂದ ಕೇಂದ್ರ ನರಮಂಡಲವನ್ನ ವೈರಸ್ ತಲುಪಲು ಸಾಗಬೇಕಾದ ಸಮಯವನ್ನು ಆಧರಿಸಿ. ಸೊ ಇಲ್ಲೇ ನೀವು ನರಮಂಡಲ ನಿಮ್ಮ ಎಲ್ಲ ಕಂಟ್ರೋಲ್ ಮಾಡೋದು ಯಾವ್ದು? ಸೊ ಆ ಮೆದುಳು ಕಂಟ್ರೋಲ್ ಮಾಡ್ತದೆ. ಆಮೇಲೆ ಜ್ವರ ಬರ್ತದ, ನಿಮ್ಗ ತಲೆನೋವು ಆಗ್ತದ, ವಾಕರಿಕೆ ಆಗ್ತದೆ. ಸೊ ವಾಕರಿಕೆ ಉಲ್ಟಿ ಒಳಗೆ ಸುಮ್ಮನೆ ವಾಕ್ ಮಾಡೋ ಸುಮ್ಮನೆ ನಿಮಗೆ ಉಲ್ಟಿ ಆಗಲ್ಲ. ಓಕೆ, ಆಮೇಲೆ ವಾಂತಿ ಬರ್ತಕ್ಕಂಥದ್ದು. ಆಮೇಲೆ ತಳಮಳ, ಸೊ ಚಟಪಡಿಸುವಿಕೆ ಅಂತ ಕರಿತೀವಿ ನಾವು. ತಳಮಳ ಅಂದ್ರೆ ಅದಕ್ಕೂ ನಮ್ಗೆ ಸಮಾಧಾನ ಇರಂಗಿಲ್ಲ. ಸೊ ಇಲ್ಲಿ ಕುಂತಿರ್ತೀವಿ ಪಟ್ಟಣೆ ಮತ್ತೆ ಇಲ್ಲಿ ಬರೋದು. ಸೊ ಆತ. ಆಮೇಲೆ ಆತಂಕ, ಸೊ ಆತಂಕ, ಸೊ ಏನೋ ಒಂದು ಭಯ 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 ಆಗ್ತದೆ. ಆಮೇಲೆ ಗೊಂದಲ, ಸೊ ಎಲ್ಲಾನು ನಿಮ್ಗೆ ಸ್ವಲ್ಪ ಸೌಂಡ್ ಕೇಳಿದ್ರೆ ಅಲ್ಲಿ ಒಳಗಡೆ ಮೆದುಳು ಒಳಗಡೆ ಏನಾಗ್ತದೆ ಅಂದ್ರೆ ಅದ್ರ ಡಬಲ್ ಕೇಳಿಸ್ತಿರ್ತದೆ. ಓಕೆ, ಸೊ ಆಮೇಲೆ ಅತಿಯಾದ ಚಟುವಟಿಕೆ, ಸೊ ಒಂದೇ ಸಮಯ ಕುಂದ್ರಾಗೆ ಅದನ್ನು ಮಾಡಿ ಇದು ಮಾಡಿ ಹ್ಯಾಂಗ್ ಮಾಡಿ ಓಡಾಡುತ್ತಾ ಇರ್ತಕ್ಕಂಥ. ಆಮೇಲೆ ಭ್ರಮೆ, ಆಮೇಲೆ ನಿದ್ರಾಹೀನತೆ. ಸೊ ಯಾವುದೋ ಈಗ ಯಾರಾದರೂ ಇರ್ತಾರ, ಅವ್ರು ಬಂದು ನೀನು ಮಾತಾಡ್ಸಿದ್ರಂದ್ರೆ ಏನೋ ಒಂದು ಹೇಳೋದು, ನಾನು ಅದು ಹಾಕಿ ನೆನಪಾಗಕತ್ತಲ್ಲ, ಮಜ್ಜೆ ಆಗೋ ಹೇಳ್ತಿರ್ತಾರೆ ನನಗೆ ಆ ದೇವ್ರು ದುರ್ಗಮ್ಮಾಯಿ ಏನಂದ್ರ ಬ್ಯಾಟಿ ಮಾಡೋಣ ಅಂತಲ್ಲ, ಲಕ್ಕವಾಯಿ ಬ್ಯಾಟಿ ಮಾಡೋಣ ಅಂತ, ಹೌದಾ? ಸೊ ಆ ತರ. ಆಮೇಲೆ ನಿದ್ರಾ ಏನಂತ ದಿನ ಬರಲ್ಲ, ಒಟ್ಟ ರಾತ್ರಿ ಬೆಳತನಕ ಒಟ 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 ಒದ್ರುದೇ ಬಾಯಿ ಮಾತಾಡೋ ಏನಿದೆ. ಕೆಲವೊಂದು ಸಂದರ್ಭದಲ್ಲಿ ನಾಯಿ ತರ ಒದ್ರಾಕ್ ಸೌಂಡ್ ತೆಗಿತಾರೆ. ಸೊ ಅತಿ ತೀವ್ರವಾಗಿರ್ತಕ್ಕಂಥ ಲಕ್ಷಣಗಳು ಬಂತಪ್ಪ ಅಂತಾರೆ ನಾಯಿ ತರ ಓದಿರ್ತಕ್ಕಂಥ ಲಕ್ಷಣಗಳು ಕೂಡ ಇರ್ತಾರೆ. ಸೊ ಆಮೇಲೆ ಲಾಸ್ಟ್ಗೆ ಅತಿಯಾದ ಜೊಲ್ಲು ಸೋರ್ತಕ್ಕಂಥದ್ದು ಮತ್ತು ನುಂಗಲು ಕಷ್ಟವಾಗ್ತಕ್ಕಂಥದ್ದು. ಈ ಚಿತ್ರದಲ್ಲಿ ನೀವು ನೋಡಬಹುದು. ಸೊ ಈಗ ಜೊಲ್ಲು ಸೋರಾಕತ್ತದ, ಇದೇ ತರ ಬಾಯಿ ನುಂಗಕ್ಕಾಗಲ್ಲ, ಇಲ್ಲಿ ಗಂಟ್ಲ ಕಟ್ಕೊಂಡಂಗ ಆಗ್ತದೆ. ಸೊ ಉದಾಹರಣೆಗೆ ಹೇಳ್ಬೇಕಂದ್ರೆ ನಿಮಗೆ ಇಲ್ಲಿ ಬ್ಯಾನ್ ಆಗಿತ್ತಂದ್ರೆ ಉಗುಳು ಸುತ್ಕೊಂಡು ನುಂಗಾಕ ಆಗ್ತಾ ಇರಂಗಿಲ್ಲ. ಟಾನ್ಸಿಲೈಟಿಸ್ ಆಗಿರ್ತದ, ಅಂದ್ರೆ ಟಾನ್ಸಿಲ್ಸ್ ಗಳ ಬಾವು ಬಂದಿರ್ತದ. ಸೊ ಅವಾಗ ನೀವು ಉಗುಳು ಕೂಡ ನುಂಗಾಕ ಆಗ್ತಾ ಇರಂಗಿಲ್ಲ. ಓಕೆ, ಆಮೇಲೆ ನೀರು ಬೆಳಕು ಗಾಳಿ ಕಂಡಾಗ ಭಯ, ನೋಡಿದ್ರು ಭಯ, ಗಾಳಿ ಜಸ್ಟ್ ಒಂದು ಸುಯಿ ಅಂತ ಗಾಳಿ ಬರ್ತಿತ್ತಂದ್ರೆ ಅದು ಏರೋಪ್ಲೇನ್ ಅಷ್ಟು ಸೌಂಡ್ ತೋರಿಸ್ತದೆ. ಸೊ ಅದ್ರ ಸಲುವಾಗಿ ಏನಾಗ್ತದೆ ಭಯ ಆಗ್ತಕ್ಕಂಥದ್ದು. ಸೊ ಆಮೇಲೆ ಸೇಮ್ ಅಲ್ಲಿ ಹೆಂಗ ಪಾರ್ಶ್ವವಾಯು ಆಗ್ತದ ಆ ತರ ಪಾರ್ಶ್ವವಾಯುವಾಗಿ ಕೊನೆಗೆ ನಿಮ್ಮ ಯಾರು ಕಚ್ಚಿರ್ತದಲ್ಲ ಅವ್ರ ಕೊನೆಯ ಹೆಸರನ್ನ ಹೇಳ್ತಾ ಇರ್ತಕ್ಕಂಥದ್ದು. ಸೊ ಆಮೇಲೆ ಜಾನುವಾರುಗಳು ರೇಬಿಸ್ ಲಕ್ಷಣಗಳನ್ನ ಯಾವ ತರ ಇರ್ತವೆ ಅಂತಂದ್ರೆ ವಿಪರೀತ ಆಗಿರ್ತಕ್ಕಂಥ ಜ್ವರ. ಸೇಮ್ ಅಲ್ಲಿ ನಾಯಿ ಒಳಗಡೆ ಯಾವ ರೀತಿ ಲಕ್ಷಣಗಳು ಏನಿಲ್ಲ ಅಲ್ಲಿ ಕೂಡ ಅದೇ ತರ ಲಕ್ಷಣಗಳು ಬರ್ತವೆ. ಜ್ವರ ಇರ್ತದೆ, ವಿಪರೀತವಾಗಿರ್ತಕ್ಕಂಥ ಜೊಲ್ಲು ಸೋರಿಸ್ತಕ್ಕಂಥದ್ದು, ವಿಚಿತ್ರ ಧ್ವನಿ, ಒಂದೇ ಸಮನೆ ಹರಿಸ್ತಕ್ಕಂಥದ್ದು. ಆಮೇಲೆ ಪದೇ ಪದೇ ಮೂತ್ರ ವಿಸರ್ಜನೆಯನ್ನ ಮಾಡ್ತಕ್ಕಂಥದ್ದು, ಕಟ್ಟಿದ ಹಗ್ಗ ಅಥವಾ ಸರಪಳಿಗಳನ್ನು ಕಿತ್ತುಕೊಂಡು, ಅಂದ್ರೆ ಅದಕ್ಕೆ ಒಂದೇ ತಂದಲ್ಲಿ ಇರಕ್ಕಾಗಲ್ಲ, ಕಟ್ಟಿ ಹಾಕಿದ್ರೆ ಇರ್ತದೆ, ಒಂದೇ ತಂದಲ್ಲಿ ಇರಕ್ಕಾಗಲ್ಲ ಅದಕ್ಕೆ. ಓಕೆನಾ? ಸೊ ಅದೇನ್ ಮಾಡ್ತಾರೆ, ಕಿತ್ತುಕೊಂಡು ಬೇರೆ ಜಾಗಕ್ಕೆ ಹೋಗ್ತಕ್ಕಂಥದ್ದು. ಸೊ ಆಮೇಲೆ ನಾಯಿಯಿಂದ ಕಚ್ಚಿಸಿಕೊಳ್ಳುವುದನ್ನ ತಪ್ಪಿಸುವುದು ಹೇಗೆ? ಸೊ ನಾಯಿಯಿಂದ ಕಚ್ಚಲಾರ್ದಂಗ ನಾವು ತಪ್ಪಿಸ್ಕೋಬೇಕು. ಹೆಂಗ? ನಾವು 190% ಜನ
ನಾಯಿಯಿಂದ ಕಚ್ಚಿಸ್ಕೊತೀವಿ ಯಾಕಂತಂದ್ರೆ ನಾವು ಪ್ರೀತಿ ಮಾಡಕ್ ಹೋಗಿ ಕಚ್ಚಿಸ್ಕೊತೀವಿ. ನಾವೇನ್ ಹೆಚ್ಚಿಗೆ ಪ್ರೀತಿ ಮಾಡಕ್ ಹೋಗ್ತೀವಲ್ಲ ಅದೇ ನಾವು. ಸೊ ಇಲ್ಲಿ ನೋಡಿ, ನಾಯಿಗಳಿಗೆ ಅಥವಾ ಪ್ರಾಣಿಗಳಿಗೆ ಪಂಚಾಯತಿ ಸಭಾ ಅದರ ಬರಲಿ ಸುಮ್ಮನೆ ಕೂತಿರ್ತದೆ, ಭಾಷಣ ಮಾಡ್ತದೆ. ಓಕೆ, ಈಗ ಸುಮ್ಮನೆ ಕೂತಿರ್ತದ ನಾಯಿ, ಅದಕ್ಕೆ ಕಲ್ಲು ತಗೊಂಡು ಹೋಗುತ್ತೆ. ಮಾಡ್ತೀರಾ? ಅದು ಸುಮ್ಮ ಇದ್ರ ಮಾಡುತ್ತೆ, ಸುಮ್ಮ ಕೂತಿರ್ತದ ಬೋ 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 ಅಂತ ಮಾಡ್ಕೊಂಡು ಹೋಗ್ತೀರಾ? ಅದು ಸುಮ್ಮ ಕೂತಿರ್ತದೆ ತನ್ನ ಪಾಡಿಗೆ ತಾನು. ಅದು ಸುಮ್ಮನೆ ಪ್ರಚೋದನೆಯನ್ನು ಕೊಡ್ತಾರೆ. ಸೊ ಉದಾಹರಣೆಗೆ ಹೇಳ್ಬೇಕಂದ್ರೆ, ಈ ಮನ್ಯಾಗ ನೀವು ನೋಡ್ಬೇಕು, ನಿಮ್ಗೆ ಏನಾರ ಅಕ್ಕ ತಂಗಿ ಯಾರ ತಮ್ಮ ಗಿಮ್ಮ ಇದ್ರಂದ್ರ, ಈಗ ನಿಮ್ಮ ಅಪ್ಪ ನಿಮ್ಮ ಅವ್ವ ಹೊಡೆದಿದ್ರಂದ್ರ ಅವ ತಮ್ಮ ಹೆಂಗ್ ಹೊಡೆದ್ರು ಚಲೋ ಹೊಡೆದಾರ, ಅವ ಮಕ್ಕಳನ್ನ ತೋರಿಸೋದ್ರಿ ಅದು ಮಾಡ್ತಾರ. ಅವಾಗ ನೀವು ಸೊ ಆಗ ಸಿಟ್ಟು ಬಂದು ಅವ ಅದೇನಾದ ಪ್ರಚೋದನೆ. ಸೊ ನಿಮ್ಮ ತಮ್ಮ ಇರ್ಲಾದ ಹುಳ ಬಿಟ್ಕೊಂಡ್ರ ಅಂದಂಗೆ ಮಾಡ್ತಾನ. ಸುಮ್ಮನೆ ಬಡದಿರು ಸುಮ್ ಬಿಟ್ರೆ ಹೋಗಿ ಸುಮ್ಮನೆ ಇದು ಮಾಡಿ ಇಬ್ರು ಜಗಳ ಮಾಡ್ಕೊಂಡ್ಬಿಡ್ತಾರೆ. ಆ ಥರ ಮಾಡ್ತಾರೆ. ಆಮೇಲೆ ನಾಯಿಗಳು ತಿನ್ನುವಾಗ, ಮಲಗಿದಾಗ ಅಥವಾ ಮರಿಗಳಿಗೆ ಹಾಲು ಉಳಿಸುವಾಗ ಅವುಗಳಿಗೆ ತೊಂದರೆ ಕೊಡೋದು. ಸೊ ನಾವು ಮಾಡ್ತೀವಿ, ಅದಕ್ಕೆ ಏನಾರು ಎಲ್ಲ ಹಾಕಿದ್ದೀವಿ ಅಂತ ತಿಳ್ಕೊಳ್ಳಿ, ಅದು ಎಲ್ಲ ತಸ್ಕೊಂಡ್ ಬಂದಿರ್ತೀವಿ. ಹೌದಾ? ಅದು ಊಟ ಆಗ ಹಾಕಿರ್ತಾರ, ಆ ಊಟ ತೆಗೆದು ಬೇರೆ ತಂದು ಸೊ ಅದು ಕಾಡಿಸು. ಓಕೆನಾ? ಸೊ ಉದಾಹರಣೆ ಹೇಳ್ಬೇಕಂತಂದ್ರೆ, ನಿಮ್ಮ ತಮ್ಮ ನಿಮ್ಮ ತಂಗಿ ಯಾರಾದ್ರು ಚಾಕ್ಲೇಟ್ ತಂದಿರ್ತಾರ, ನೋಡಿ 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 ತೋರಿಸ್ತಾರೆ, ಆ ಥರ ಮಾಡೋದು. ಸೊ ಅವಾಗ ಸಿಟ್ಟು ಬರ್ತದೆ. ಸೊ ಸಿಟ್ಟು ಬಂದು ಕಚ್ಚಿಬಿಡ್ತಾರೆ. ಆಮೇಲೆ ನಾಯಿಗಳು ಬೆನ್ನಟ್ಟಿದಾಗ ಓಡದೆ. ಸೊ ನಾಯಿ, ಅದೇ ನಾಯಿ ನೀವು ಬೆನ್ನ ಹತ್ತಿ ಅಂತ ತಿಳ್ಕೊಳ್ಳಿ, ಅವಾಗ ಓಡಬೇಡಿ. ನೀವು ಓಡಿದ್ರಿ ಅಂತ ತಿಳ್ಕೊಳ್ಳಿ, ಆ ನಾಯಿ ತಿಳ್ಕೊತಾರ ನಿಮ್ಮ ಅಂಜಾಣ. ಇದೊಂದು ನೆನ್ಪಿಟ್ಟು ಬಹಳ ಜನ ಮಾಡ್ತಾರೆ. ಯಾವುದೋ ಈಗ ಒಂದು ನೀವು ಹೋಗ್ತಿರ್ತೀರಿ ಹೊಲದಾಗ, ಏನದಪ್ಪ ಅಂತಾರೆ, ನಾಯಿ ಯಾರೋ ನಾಯಿ ಸಾಕಿರ್ತಾರ, ಅದು ಬೆನ್ನ ಹತ್ತಿ ಬಿಡ್ತದೆ. ನಿಮ್ಗೆ ಬೆನ್ನ ಹತ್ತಪ್ಪ ಅಂತಾರ, ಓಡಿ ಹೋಗ್ಬೇಡ, ನಿಂದ್ರಿ, ಒಂದು ಕಲ್ಲು ಇಲ್ಕೊಂಡು ನಿಂದ್ರಿ, ಅದು ಹೆಂಗ್ ಬರ್ತದ ನೋಡ್ರಿ. ನಾಯಿ ನಿಮ್ಗಿಂತ ದೊಡ್ಡದ. ನೀವು ಎಷ್ಟು ಅಂಜ್ತೀರಿ ಅದ್ರ ಡಬಲ್ ಪಟ್ಟ ಅದು ಅಂಜ್ತಿರ್ತದ. ಈಗ ನಾಯಿ ಏನಾರ ಹಿಂಗ್ ಹರ್ರ ನೀವು ಎಷ್ಟು ಯವ್ವ ಅಂತೀರಿ ಅದು ನಿಮ್ಗೆ ಅಷ್ಟು ಆಹ್ವಾನ ಮಾಡ್ತಾರೆ. ಸೊ ಅಲ್ಲೇ ನಿಂತು ಸಹಾಯಕ್ಕಾಗಿ ಕೂಗಬೇಕು, ಅಥವಾ ನಾಯಿ ನಿಮ್ಮ ಮೇಲೆ ಆಕ್ರಮಣ ಮಾಡಿದಾಗ ನಿಮ್ಮ ಮುಖವನ್ನ ತಿರುಗಿಸಿ ಮರೆ ಮಾಡಿಕೊಂಡು ಸಹಾಯಕ್ಕಾಗಿ ಕೂಗಬೇಕು. ಸೊ ಯಾಕೆ ಇಲ್ಲಿ ಹೇಳ್ತಾ ಇದ್ದಾರೆ, ನಿಮ್ಮ ಮುಖ ಮಾತ್ರ ನೀವು ಮುಚ್ಕೊಳ್ರಿ, ಇದು ವೇಗವಾಗಿ ಹರಡತಕ್ಕಂತ. ಅದರ ಸಲುವಾಗಿ ನಾವು ಆದಷ್ಟು ಇನ್ ಕೇಸ್ ನಾವು ಕಲ್ಲು ತಗೊಂಡಿತ್ತರೂ ಅದು ನಮ್ಗೆ ಬಿಡ್ಲಿಲ್ಲ ಅಂತ ತಿಳ್ಕೊಳ್ರಿ, ಈ ತರ ಕೈ ಇಟ್ಕೊಂಡು ಮಕ್ಕೊಂಡ್ರು. ಸೊ ಈ ಭಾಗವನ್ನು ತೋರಿಸ್ಬೇಡ. ಇಲ್ಲಿ ಇಲ್ಲಿ ಎಲ್ಲರೂ ಕಚ್ಚಲು. ಸೊ ಇಲ್ಲಿ ಕಚ್ಚಲು, ಇಲ್ಲಿ ಬರ್ಬೇಕಾದ್ರೆ ಟೈಮ್ ತೋರ್ತದ. ಬಟ್ ಇಲ್ಲಿ ಕಚ್ತೀವಿ ಅಂತಾರೆ 15 ದಿನ ಆಗಲಿ, 24 ತಾಸು ಹೋಗ್ತಾರೆ. ಇನ್ ಕೇಸ್ ಅದು ಹುಚ್ಚು ನಾಯಿ ಇತ್ತು ಅಂತ ಬರೀ 24 ಗಂಟೆ ಒಳಗಡೆ ನಿಮಗೆ ಲಕ್ಷಣವನ್ನ ತೋರಿಸ್ತದೆ. ಅವಾಗ ಯಾವುದೇ ರೀತಿ ಅದು ಸಕ್ಸಸ್ ಆಗೋದಿಲ್ಲ. ಸೊ ಮಕ್ಕಳು ನಾಯಿಯೊಂದಿಗೆ ಆಟವಾಡುತ್ತಿರುವಾಗ ಹಿರಿಯರು ಗಮನಿಸಬೇಕು. ಸಣ್ಣ ಮಕ್ಕಳು ಗೊತ್ತಿರಂಗಿಲ್ಲ, ಸುಮ್ ಬಾಯಿಗೆ ಆಗ್ತಿರ್ತಾವ, ಕೈ ಹಾಕ್ತಿರ್ತಾವ, ಸೊ ಅದನ್ನೆಲ್ಲ ಮಾಡಬೇಡ್ರಿ. ಆಮೇಲೆ ಪ್ರಾಣಿಗಳಿಗೆ ಮುಕ್ತನ್ನು ಕೊಡಬಾರದು. ಬಹಳ ಜನ ಕೊಡ್ತಾರೆ, ಸಣ್ಣ ಮರಿ ಆಕಳ ಕರ ಹುಡ್ತಾಗ ಹೋಗಿ ಮುತ್ತು ಕೊಟ್ಟಿರ್ತಾರೆ. ನಾಯಿ ಮರಿಗಳಿದ್ದು ಅಂದ್ರೆ ಅದಕ್ಕೆ ಮುತ್ತು ಕೊಡ್ತಾರೆ. ಸೊ ಆ ತರ ಯಾವುದು ಮಾಡಬೇಡಿ. ಸೊ ನಾಯಿಗಳಿಗೆ ಅತಿಯಾದ ಶಿಕ್ಷೆ ಕೊಡಬಾರದು. ಅತಿಯಾದ ಶಿಕ್ಷೆನ ಹೊಡಿಬಾರದು. ಅದು ಸಿಟ್ಟಿಟ್ಟುಕೊಂಡು ಓಕೆ, ಸಿಟ್ಟಿಟ್ಟುಕೊಂಡು ಆಮೇಲೆ ನಿಮ್ಮ ಮೇಲೆ ಆಕ್ರಮಣ ಮಾಡ್ತಕ್ಕಂಥ ಸಾಧ್ಯತೆ ಹೆಚ್ಚಿಗಿರ್ತಕ್ಕಂಥ. ಸೊ ಯಾವ ಪ್ರಾಣಿಯಾದರೂ ಅಸಹಜವಾಗಿ ವರ್ತಿಸಿದರೆ ತಕ್ಷಣ ಪಶು ಇದ್ದರ ಗಮನಕ್ಕೆ ಒಯ್ಯಬೇಕು. ಅಸಹಜ. ಸೊ ಅಸಹಜ ಅಂದ್ರೆ ನಾನು ನಿಮ್ಮ ಲಕ್ಷಣಗಳನ್ನು ಹೇಳಿದೆ. ಸೊ ಸೌಮ್ಯವಾಗಿರ್ತಕ್ಕಂಥ ಮತ್ತು ಉಗ್ರವಾಗಿ ಅದರಲ್ಲಿ ಯಾವ್ದಾರು ನಿಮಗೆ ಕಾಣ್ತಿ ಅಂತಂದ್ರೆ ಸೊ ಅದನ್ನ ನೀವು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಅಂತ. ಸೊ ಮುಖ್ಯವಾಗಿ ಮಾಡ್ಬೇಕಾಗಿರ್ತಕ್ಕಂಥ ಕ್ರಮಗಳು. ಸೊ ಇನ್ನೇನೋ ಆಯ್ತಪ್ಪ, ನನ್ನ ನಾಯಿ ಕಚ್ಚಿ ಬಿಟ್ಟಾರ,
ಸೊ ನನ್ನ ನಾಯಿ ಕಚ್ಚಿಬಿಟ್ಟದ, ಅವಾಗ ನಾ ಏನ್ ಮಾಡ್ಬೇಕು ಅಂತಾರೆ, ಸೊ ಹರಿಯುತ್ತಿರುವ ಶುದ್ಧ ನೀರಿನಲ್ಲಿ ಗಾಯವನ್ನು 15ರಿಂದ 20 ನಿಮಿಷಗಳವರೆಗೆ ಏನಪ್ಪ ಅಂತಾರೆ ಬಟ್ಟೆ ತೊಳೆಯುವ ಸೋಪಿನಿಂದ ಚೆನ್ನಾಗಿ ತೊಳಿ. ಇಲ್ಲಿ ಸರ್ ನಾವು ಮೈಗೆ ಹಚ್ಚು ಸೋಪ್ ಅಲ್ಲ ಬಟ್ಟೆಗೆ ಹಚ್ಚೋದು ಯಾಕೆ ಹಚ್ಚಬೇಕು ಅಂತ ಪ್ರಶ್ನೆ ಬಂದಾಗ ಯಾರ್ಯಾರು ಏನ್ ಮಾಡಿ ಏನ್ ಕಾರಣ ಹೇಳಿ. ಇಲ್ಲಿ ಮೈಗೆ ಎಲ್ಲರೂ ಅಂತಾರ ಏನ್ ಈ ಬೆಳ್ಳಗಾಗಬೇಕಾದ್ರೆ ಮೈಗೆ ಹಚ್ಚು ಸೋಪ್ ಹಚ್ಚಬೇಕು, ಚಿಕ್ಕದಾಗಬೇಕಾದ್ರೆ ಮೈಗೆ ಹಚ್ಚು ಸೋಪ್ ಹಚ್ಚಬೇಕು, ಆದ್ರೆ ಬಟ್ಟೆಗೆ ಹಚ್ಚು ಸೋಪನೇ ಯೂಸ್ ಮಾಡಿ ಅಂತೇಳಿ ಯಾಕೆ ಹೇಳಿದ್ದಾರೆ? ಬೇವಿನ ಅಂಶ ನೀವು ಸೋಪ್ ಅದಲ್ಲ ಅದ್ರಾಗೂ ಬೇವಿನ ಅಂಶ ಇರುತ್ತೆ.